ನಮಸ್ಕಾರ ವೀಕ್ಷಕರೇ, ನಾನು ಪವಿತ್ರ. ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸುಂಕದ ನೀತಿಯ ಬಗ್ಗೆ ಎಲ್ಲರೂ ತಿಳಿದೇ ಇರ್ತೀವಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ವಿಷಯವೇನೆಂದರೆ ಟ್ರಂಪ್ ಅವರ ದಿಢೀರ್ ಅಧಿಕಗೊಳಿಸಿದ 50% ಸುಂಕ ನೀತಿಯ ಕುರಿತಾಗಿ. ಬನ್ನಿ ಹಾಗಾದ್ರೆ ಮತ್ಯಾಕ್ ತಡ, ಸ್ಟಾರ್ಟ್ ಮಾಡೇ ಬಿಡೋಣ. ನಾವು ಇತ್ತೀಚೆಗೆ ಗಮನಿಸುತ್ತಿರುವ ವಿಷಯವೇನೆಂದರೆ ರಾಜಕೀಯ ಅಸ್ಥಿರತೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಿರುವ ಕಾರಣ ಹಲವಾರು ಬೆಳವಣಿಗೆಗಳಿಗೆ ಭಾರತ ಸಾಕ್ಷಿಯಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಬೆಳವಣಿಗೆಗಳು, ಉದಾಹರಣೆಗೆ ಟ್ರಂಪ್ನ 50% ಸುಂಕ ನೀತಿ. ಟ್ರಂಪ್ನ 50% ಸುಂಕ ನೀತಿಯ ಶಾಕ್ನಿಂದ ಜವಳಿ, ಆಭರಣ, ಚರ್ಮ ರಫ್ತುಗಳಿಗೆ ಬೃಹತ್ ಹೊಡೆತ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನಿರ್ಧಾರ ಭಾರತದ ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರಲಿದೆ. ಆ ಬದಲಾವಣೆಯು ನಕಾರಾತ್ಮಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ನಿನ್ನೆ ಆಗಸ್ಟ್ 6ರಂದು ಜಾರಿಗೆ ಬಂದ ಹೊಸ ಆದೇಶದಂತೆ ಭಾರತದಿಂದ ಅಮೆರಿಕಕ್ಕೆ ಸಾಗುವ ನೂರಾರು ಉತ್ಪನ್ನಗಳ ಮೇಲೆ ಈಗ 50% ಸುಂಕ ವಿಧಿಸಲಾಗಿದೆ. ಇದರಿಂದ ಜವಳಿ, ಚರ್ಮ, ಆಭರಣಗಳು, ರಾಸಾಯನಿಕಗಳು ಮತ್ತು ಸೀಗಡಿಗಳಂತಹ ಪ್ರಮುಖ ರಫ್ತು ವಸ್ತುಗಳು ಹೊಡೆತ ತಿನ್ನುವಂತಾಗಿದೆ. ಟ್ರಂಪ್ ಆಡಳಿತ ಈ ಕ್ರಮವನ್ನು ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದಕ್ಕೆ ಪ್ರತಿಕ್ರಿಯೆಯಾಗಿ ತೆಗೆದುಕೊಂಡಿದೆ. ಭಾರತವಷ್ಟೇ ಅಲ್ಲ, ಚೀನಾ ಮತ್ತು ಟರ್ಕಿ ಕೂಡ ಇದೇ ರೀತಿಯ ಇಕ್ಕಟ್ಟಿಗೆ ಒಳಪಟ್ಟಿವೆ. ಈ ಹೊಸ ಸುಂಕವು ಆಗಸ್ಟ್ 27ರಿಂದ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ. ಈಗಾಗಲೇ ಜಾರಿಗೆ ಬಂದಿರುವ 25% ಸುಂಕಕ್ಕೆ ಇನ್ನೂ 25% ಹೆಚ್ಚಳ ಹೊಂದಿದ ಕಾರಣ ಒಟ್ಟು ಸುಂಕ 50%ಗೆ ತಲುಪಲಿದೆ. ಇವೆಲ್ಲ ಅಸ್ಥಿರತೆಗಳು ರೂಪಾಯಿ ಮೌಲ್ಯವನ್ನು ಕೆಳಗಿಳಿಸಲಿವೆ ಎಂಬುದು ತಿಳಿದುಬಂದಿದೆ. ಇನ್ನುಳಿದಂತೆ ಟ್ರಂಪ್ನ 50% ಸುಂಕ ಏರಿಕೆಯಿಂದ ಹೆಣದ ವಸ್ತುಗಳು 63.9%, ನೇಯ್ದ ಉಡುಪುಗಳು 60.3%, ವಜ್ರ ಅಥವಾ ಚಿನ್ನದ ಆಭರಣಗಳು 52.1%, ಸಾವಯವ ರಾಸಾಯನಿಕಗಳು 54%, ಹಾಸಿಗೆಗಳು ಮತ್ತು ಬೆಡ್ಡಿಂಗ್ಗಳು 52.3%, ಯಂತ್ರೋಪಕರಣಗಳು 51.3%ಗೆ ಏರಿಕೆಯಾಗಲಿವೆ ಎಂಬುದು ತಿಳಿದುಬಂದಿದೆ. ಇನ್ನು ಉದ್ಯಮ ಕ್ಷೇತ್ರ, ಎಂಎಸ್ಎಂಇ ವಲಯ ಸೇರಿದಂತೆ ಇನ್ನೂ 10 ಹಲವು ಕ್ಷೇತ್ರಗಳಿಗೆ ಬಿಸಿ ಮುಟ್ಟಲಿದೆ ಎಂದು ತಿಳಿದುಬಂದಿದೆ. GTRI ಎಂಬ ತಂತ್ರಜ್ಞಾನ ಆಧಾರಿತ ಥಿಂಕ್ ಟ್ಯಾಂಕ್ ಸಂಸ್ಥೆಯ ಪ್ರಕಾರ ಈ ಸುಂಕದ ರಫ್ತು 40ರಿಂದ 50% ಕಡಿಮೆಯಾಗಬಹುದು. ಭಾರತ ಈಗಾಗಲೇ ಬಾಂಗ್ಲಾದೇಶ, ವಿಯೆಟ್ನಾಂ ಮತ್ತು ಈಕ್ವೆಡಾರ್ ದೇಶಗಳೊಂದಿಗೆ ಕಠಿಣ ಸ್ಪರ್ಧೆಯಲ್ಲಿ ತೊಡಗಿದೆ. ಆದರೆ ಅವರು ಸುಂಕದ ಅಥವಾ ಕಡಿಮೆ ಸುಂಕದ ಲಾಭದಿಂದ ಅಮೆರಿಕದ ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ. ಭಾರತ ರಫ್ತು ಕ್ಷೇತ್ರದ ಬಲವಾದ ಆಧಾರವೆಂದರೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಅವರು ಈಗಾಗಲೇ ಇಂಧನದ ಬೆಲೆ ಏರಿಕೆ, ಕಚ್ಚಾ ವಸ್ತು ಅಭಾವ, ವಿದೇಶಿ ಸ್ಪರ್ಧೆ ಮತ್ತು ಸಾಲದ ಒತ್ತಡಗಳಿಂದ ಸಂಕಷ್ಟದಲ್ಲಿದ್ದಾರೆ. ಈಗ ಹೊಸ ಸುಂಕವು ಆಘಾತಕ್ಕೆ ಈಡು ಮಾಡಲಿದೆ. ಈ ಎಲ್ಲಾ ಬದಲಾವಣೆಗಳು ಭಾರತದಲ್ಲಿನ ವಸ್ತುಗಳ ಕುರಿತಾಗಿ ಅಸ್ಥಿರತೆಯನ್ನು ಇನ್ನೂ ಹೆಚ್ಚಿಸುವಲ್ಲಿ ಪರಿಣಾಮ ಬೀರುತ್ತವೆ. ಸದ್ಯ ಅಮೆರಿಕದ ಡೊನಾಲ್ಡ್ ಟ್ರಂಪ್ ರವರ 50% ಸುಂಕ ಏರಿಕೆಯ ನೀತಿಯಿಂದ ಜಾಗತಿಕ ವ್ಯಾಪಾರದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದರಿಂದ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಲಿದ್ದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.